ತವರು ಮೈಸೂರಿನಲ್ಲಿ ಡಿಸಿಎಂ ಪರ ಜನ ಈಗ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಬೆಂಬಲಿಗರು ನಮಾಜ್ ಮಾಡಿದ್ದಾರೆ. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕ ನಮಾಜ್ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ಗೆ ಗದ್ದುಗೆಯನ್ನು ಬಿಟ್ಟುಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. गुलाम शफात रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया हुआ के लिए बोला गया कि फैजान से गौस ख्वाजा के सदके से मौला करीम ये सीएम पद पर जो है तैनात हो जाए। सीएम पद की कुर्सी गुलाम शफात रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया हुआ ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿತ್ತು. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮ್ಮೆಲ್ಲ ಗೊತ್ತು. ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ತವರು ಮೈಸೂರಿನಲ್ಲಿ ಡಿಸಿಎಂ ಪರ ಜನ ಈಗ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಬೆಂಬಲಿಗರು ನಮಾಜ್ ಮಾಡಿದ್ದಾರೆ. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕ ನಮಾಜ್ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ಗೆ ಗದ್ದುಗೆಯನ್ನು ಬಿಟ್ಟುಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. गुलाम शफात रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया हुआ के लिए बोला गया कि फैजान से गौस ख्वाजा के सदके से मौला करीम ये सीएम पद पर जो है तैनात हो जाए। सीएम पद की कुर्सी गुलाम शफात रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया हुआ ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿತ್ತು. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2.5 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮ್ಮೆಲ್ಲ ಗೊತ್ತು. ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ತವರು ಮೈಸೂರಿನಲ್ಲಿ ಡಿಸಿಎಂ ಪರ ಜನ ಈಗ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಬೆಂಬಲಿಗರು ನಮಾಜ್ ಮಾಡಿದ್ದಾರೆ. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕ ನಮಾಜ್ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ಗೆ ಗದ್ದುಗೆಯನ್ನು ಬಿಟ್ಟುಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. गुलाम
गुलाम शाह कादरी रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया, दुआ के लिए बोला गया, ये फैजान से गौस ख्वाजा के सदके से मौला करीम ये सीएम पद पर जो है तैनात हो जाए, सीएम पद की कुर्सी गुलाम शाह कादरी रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया, दुआ के लिए ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ ಅವರು 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿದೆ. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು, ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ತವರು ಮೈಸೂರಿನಲ್ಲಿ ಡಿಸಿಎಂ ಪರ ಜನ ಈಗ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಬೆಂಬಲಿಗರು ನಮಾಜ್ ಮಾಡಿದ್ದಾರೆ. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕ ನಮಾಜ್ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು, ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ಗೆ ಗದ್ದುಗೆಯನ್ನು ಬಿಟ್ಟುಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. गुलाम शाह कादरी रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया, दुआ के लिए बोला गया, ये फैजान से गौस ख्वाजा के सदके से मौला करीम ये सीएम पद पर जो है तैनात हो जाए, सीएम पद की कुर्सी गुलाम शाह कादरी रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया, दुआ के लिए ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿದೆ. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು, ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ ತವರು ಮೈಸೂರಿನಲ್ಲಿ ಡಿಸಿಎಂ ಪರ ಜನ ಈಗ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆಶಿ ಸಿಎಂ ಆಗಲಿ ಅಂತ ಬೆಂಬಲಿಗರು ನಮಾಜ್ ಮಾಡಿದ್ದಾರೆ. ಸೈಯದ್ ಗುಮನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಮುಸಲ್ಮಾನರು ಕಾರ್ಯಕರ್ತರಿಂದ ಸಾಮೂಹಿಕ ನಮಾಜ್ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು, ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಉಳಿದ 30 ತಿಂಗಳು ಡಿಕೆ ಶಿವಕುಮಾರ್ಗೆ ಗದ್ದುಗೆಯನ್ನು ಬಿಟ್ಟುಕೊಡ್ಲಿ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. गुलाम शाह कादरी रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया, दुआ के लिए बोला गया, ये फैजान से गौस ख्वाजा के सदके से मौला करीम ये सीएम पद पर जो है तैनात हो जाए, सीएम पद की कुर्सी गुलाम शाह कादरी रहमतुल्लाह के मुकद्दस दरबार में हम सबकी हाजिरी में है। मौला करीम जिस बारे में मुझे बोला गया, दुआ के लिए ಈಗ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ್ಮೇಲೆ ಸಾರ್ವತ್ರಿಕ ಚುನಾವಣೆ ಬಂದಾಗ 136 ಸೀಟು ಭರ್ಜರಿ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು. ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು 2.5 ವರ್ಷ, ಡಿಕೆ ಶಿವಕುಮಾರ್ 2.5 ವರ್ಷ ಅಂತೇಳಿ ಒಳ ಒಪ್ಪಂದ ಆಗಿದೆ. ಅದು ಜಗಜ್ಜಾಹಿರ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಈಗ ಸಿದ್ದರಾಮಯ್ಯ ಸಾಹೇಬರು 2 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಏನು ಈ ಪಕ್ಷಕ್ಕೆ ಮೂಲ ಕಾಂಗ್ರೆಸ್ಸಿಗರು ಡಿಕೆ ಶಿವಕುಮಾರ್ ತಮಗೆಲ್ಲ ಗೊತ್ತು, ಅವರು ಕೂಡ ಒಂದು ಅವಕಾಶ ಏನು ಮಾತು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ಅವರು ಬಿಟ್ಟುಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಕೋರಿಕೆ ಮತ್ತೆ ಬೇಡಿಕೆ. ಪಕ್ಷ